ಹನುಮಂತಂದೇ ನಿನಗೆ ದೃಷ್ಟಾಂತ ಹೇಳ್ತೀನಿ ನಾನು. ಹನುಮಂತ ರಾಮ ಭಕ್ತಿಯಲ್ಲಿ ಎಷ್ಟು ಲಯ ಆಗಿಬಿಟ್ಟಿದ್ದಂದರೆ, ಇವತ್ತು ಯಾವ ವಾರ ಅಂತ ಯಾರೋ ಕೇಳ್ತಾರೆ. ಅಯ್ಯೋ, ನನಗೆ ಯಾವ ವಾರ ಯಾವ ತಿಥಿ ಏನು ಕೇಳಕ್ಕೆ ಹೋಗ್ಬೇಡಿ, ನನಗೆ ರಾಮ ಬಿಟ್ಟರೆ ಇನ್ನೇನು ನನಗೆ ಗಮನಕ್ಕೆ ಬರ್ತಾ ಇಲ್ಲ ಅಂದ್ಬಿಟ್ಟು. ಇದೆಲ್ಲ ಪರಿಚ್ಛಿನ್ನ ಅವಸ್ಥೆಯಲ್ಲಿ ಜೀವಭಾವದಲ್ಲಿದ್ದಾಗ ಅವೆಲ್ಲ ಕೂಡ ಗೃಹಸ್ಥಾಶ್ರಮದಲ್ಲಿ ಕೆಲವೊಂದು ಮುಹೂರ್ತಗಳು, ಏನಾದ್ರು ವೈದಿಕ ಕರ್ಮಗಳು ಅಂಥವಿಂಥವು ಮಾಡೋದಕ್ಕೆ ಅವೆಲ್ಲ ಸ್ವಲ್ಪ ಮುಹೂರ್ತಗಳು ನೋಡ್ತಾರೆ ಅಷ್ಟೇ ಹೊರತು ಎಲ್ಲ ಏನು ಈ ಪ್ರಪಂಚನೇ ಬೇಡ, ನಾನು ಕರ್ತ ಅಲ್ಲ, ನಾನು ಭೋಗ್ತಾ ಅಲ್ಲ ಅಂತ ಆ ಮುಮುಕ್ಷು ಏನು ಪ್ರಯತ್ನ ಮಾಡ್ತಾನಲ್ಲ, ಅವನು ಇವೆಲ್ಲವೂ ಏನೂ ತಲೆ ಕೆಡಿಸ್ಕೋಬಾರ್ದು. ವಿದ್ಯಾರಣ್ಯ ಸ್ವಾಮೀಜಿಗಳಂತಾರೆ, ತಾಡನಂತೂ ಪ್ರಾರಬ್ಧ ಚೋದ್ಯಕ್ಷಣಾತ್. ಪ್ಲ್ಯಾನೆಟರಿ ಇನ್ಫ್ಲೂಯೆನ್ಸಸ್, ಗ್ರಹಗಳ ಈ ಇನ್ಫ್ಲೂಯೆನ್ಸಸ್ಸು ಅವೆಲ್ಲ ಆ ಸಮಸ್ಯೆಗಳಿದ್ದಾವಲ್ಲ, ಅವನ್ನು ಹೆಂಗೆ ಓವರ್ಕಮ್ ಮಾಡಬೇಕಂದ್ರೆ ಪ್ರಾರಬ್ಧ ಚೋದ್ಯಕ್ಷಣಾತ್, ಪ್ರಾರಬ್ಧಕ್ಕೆ ಬಿಟ್ಟುಬಿಡಿ. ಯಾಕೆ ಗ್ರಹಗಳಿಗೆ ನಮ್ಮ ಮೇಲೆ ಏನಾದರೂ ಮಿಕ್ಕಿದವ್ರು ನಮ್ಮ ಶತ್ರುಗಳೇನಾದರೂ ಗ್ರಹಗಳಿಗೆ ಲಂಚ ಕೊಟ್ಬಿಟ್ಟು ನಮಗೆ ಹಿಂಸೆ ಮಾಡಂತ ಹೇಳ್ತಾರಾ? ಯಾಕೆ ನಮ್ಮ ಮೇಲೆ ಗ್ರಹಗಳಿಗೆ ಯಾಕಿರುತ್ತೆ? ಅವರವರು ಡ್ಯೂಟಿಗಳು ಮಾಡ್ತಾಯಿದ್ದಾರೆ. ಪೊಲೀಸ್ನವರು ಅವೆಲ್ಲ ಸಿಸ್ಟಮ್ಗೆ, ಕಾನ್ಸ್ಟಿಟ್ಯೂಷನ್ಗೆ ಅನುಕೂಲವಾಗಿ ಡ್ಯೂಟಿ ಮಾಡ್ತಾಯಿರ್ತಾರೆ. ಯಾರಾದರೂ ಪನಿಷ್ಮೆಂಟ್ ತಪ್ಪು ಮಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಅದು ಕೊಡ್ತಾರೆ. ಇವತ್ತು ನಮಗೇನಾದರೂ ಸುಖ ದುಃಖಗಳು ಬರ್ತಾ ಇದ್ದಾವೆ ಅಂದರೆ ಪೂರ್ವಜನ್ಮದಲ್ಲಿ ಪುಣ್ಯದ ಫಲವಾಗಿ ಸುಖ ಬರ್ತಾ ಇರುತ್ತೆ, ಪಾಪದ ಫಲವಾಗಿ ದುಃಖ ಬರ್ತಾ ಇರುತ್ತೆ. ನಾವು ಏನು ಮಾಡ್ತಾಯಿದ್ದೀವಿ, ದುಃಖ ಬರಬಾರ್ದು, ದುಃಖ ನಾನು ಅನುಭವಿಸಲೇಬಾರ್ದು ಅಂದ್ಬಿಟ್ಟು 100% ಈ ಜನ್ಮದಲ್ಲಿ ಏನು ದುಃಖ ಬರ್ತಾಯಿದೆ 100% ಪೂರ್ವಜನ್ಮದ ನಾವು ಮಾಡಿರೋ ಮಿಸ್ಟೇಕೆ. ಶಾಸ್ತ್ರ ಪ್ರಮಾಣ ಇದೆ. ಈಗ ಯಾರಾದರೂ MLA ಮಗನೂ ಯಾರೋ ತಪ್ಪು ಕೆಲಸ ಮಾಡಿಬಿಟ್ಟು ಒಳ್ಳೆ ಲಾಯರ್ನ ಇಟ್ಕೊಂಡ್ಬಿಟ್ಟು ಪನಿಷ್ಮೆಂಟ್ ಆಗಿದ್ರೆ ತಪ್ಪಿಸ್ಕೊಂಡ್ಬಿಟ್ರೆ ನಮಗೆ ಚೆನ್ನಾಗಿ ಅನಿಸುತ್ತಾ? ಕೋಪ ಬರಲ್ವಾ? ನೋಡೋನು ತಪ್ಪು ಕೆಲಸ ಮಾಡಿ ಕೂಡ ಶಿಕ್ಷೆ ಪನಿಷ್ಮೆಂಟ್ ಹೊಂದಲಿಲ್ಲ, ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ನಾವು ಇದಾಗ್ಬಿಡ್ತೀವಿ. ನಾವೇನು ಮಾಡ್ತಾಯಿದ್ದೀವಿ? ಈ ಪೂರ್ವಜನ್ಮದಲ್ಲಿ ನಾವು ಪಾಪಗಳು ಮಾಡಿದ್ದೀವಿ, ಪಾಪದ ಆ ಕಾರಣದ ರೂಪದಲ್ಲಿ ಈ ಜನ್ಮದಲ್ಲೇ ಕಾರ್ಯ ಬರ್ತಾ ಇದೆ. ಆ ಕಾರ್ಯನ ನಾವು ಬೇಡ ಅಂತ ಭಗವಂತನೇ ಕೇಳ್ತಾಯಿದ್ದೀವಿ. ಭಗವಂತನಿಗೆ ಲಂಚ ಕೊಡೋಕೆ ಹೋಗ್ತಾಯಿದ್ದೀವಿ. ನೀನೇ ಲಂಚ ತೊಗೊಂಡ್ಬಿಟ್ಟು ಇದನ್ನು ಕಡಿಮೆ ಮಾಡಿಬಿಡಪ್ಪ ಅಂದ್ಬಿಟ್ಟು. ಇಲ್ಲ, ಅದಲ್ಲ ಭಕ್ತಿ. ಪ್ರೇಮಾನಂದ ಸ್ವಾಮೀಜಿಯವರು ಒಂದು ಸತಿ ಪ್ರವಚನ ಕೇಳಿ ನೋಡಿ. ಕೇಳೋದು, ವರ ಕೇಳೋದು, ಅದು ಕೊಡಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗೋದು ಇಲ್ಲ. ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿಬಿಡು ಪ್ರೀತಿಯಿಂದ. ಯಾವತ್ತೇ ಆಗಲಿ ಪಾಪಕರ್ಮ ಫಲನ ಪುಣ್ಯ ಕರ್ಮಗಳಿಂದನೇ ನಾವು ಅದನ್ನು ಅಭಿಭೂತ ಮಾಡ್ಬೋದು. ಹೆಚ್ಚು ಪುಣ್ಯ ಕರ್ಮಗಳು ಮಾಡ್ಕೋಬೇಕು. ಬರಲಿ, ದುಃಖ ಬಂದರೆ ಸುಮ್ಮನೆ ಆಗಿ ಬರುತ್ತೆ. ನೀವು ಎಷ್ಟೇ ಗ್ರಹಗಳಲ್ಲಿ ಏನು ಮಾಡಿದ್ರು ಆ ಒಂದು ಕ್ರಿಯೆ ಇರುತ್ತಲ್ಲ, ಆ ಕ್ರಿಯೆಯಲ್ಲಿ ಏನಾಗುತ್ತಂದರೆ ಆ ದೇವತಾ ಸ್ತುತಿ, ಜಪಗಳು, ಬ್ರಾಹ್ಮಣರಿಗೆ ದಾನ, ಭೋಜನ ಇವೆಲ್ಲ ಏನಂದ್ರೆ ಆವಾಗ ಸ್ವಲ್ಪ ಹೊಸ ಪುಣ್ಯ ಕ್ರಿಯೇಟ್ ಮಾಡುತ್ತೆ. ಆ ಪುಣ್ಯ ಫಲದಿಂದ ಸ್ವಲ್ಪ ಅದರದ್ದು ಏನು ಒಂದು ಪೂರ್ವಜನ್ಮದ್ದು ಜಾಸ್ತಿ ಹಾನಿ ಆಗೋದು, ಸ್ವಲ್ಪ ಹಾನಿ ಕಡಿಮೆ ಆಗುತ್ತೆ ಅಷ್ಟೇ. ಅದು ಏನು ನಿಷ್ಠೆ ಇದ್ದ ಬ್ರಾಹ್ಮಣನೋ ಅಂಥವ್ರಿಗೆ ಏನಾದರೂ ಮಾಡಿದ್ರೆ, ಇಲ್ಲ ಅಂದರೆ ಅವು ಆಗಬೇಕಾದದ್ದು ಹಾಗೇ ಆಗುತ್ತೆ, ಎಷ್ಟು ಏನಿಲ್ಲ ಅಂದರು. ಅದಕ್ಕಿಂತ ಇನ್ನೂ ಹೆಚ್ಚು ಗುರು ಸೇವೆಯಲ್ಲಿ, ಭಗವಂತನ ಚಿಂತನೆಯಲ್ಲಿ ಫುಲ್ಲು ತೊಳಗಿಸ್ಬಿಡಬೇಕು. ಆ ಓಕೆ ಜಾತಕದ ಕಡೆ ಆ ಕ್ಯಾಲೆಂಡ್ರು, ರಾಹುಕಾಲ ಯಮಗಂಡ ಕಾಲ ಇರೋ ಕ್ಯಾಲೆಂಡ್ರ್ ಕೂಡ ಹಾಕ್ಕೊಬಿಡಿ ಮನೆಯಲ್ಲಿ. ಮೋಕ್ಷ ಪ್ರಯತ್ನ ಮಾಡೋರಿಗೆ ನಮಗೆ ಪಂಚಾಂಗ ಬ್ಯಾನು. ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಒಂದೇ ಒಂದು ದಿವಸ, ಹೋಳಿ ಹಬ್ಬದ ದಿವಸ, ಸ್ಟಾರ್ಟಿಂಗ್ ದಿವಸ ಒಂದು ದಿವಸ, ಆವತ್ತು ಸ್ವಲ್ಪ ಮೇನೆಲ್ಲ ಇಂಥವೆಲ್ಲ ಗ್ರಹಣಗಳು ಏನಾದರೂ ಅವು ಇದ್ದಿದ್ರಾಗೇನೋ ಸ್ವಲ್ಪ ಓದೋದಕ್ಕೆ ಪರ್ಮಿಷನ್ ಅಷ್ಟೇ. ಜ್ಯೋತಿಷ್ಯ ಪಾಠ ಹೇಳಬಾರ್ದು, ಪಾಠ ಕೇಳಬಾರ್ದು ಅಲ್ಲಿ ಅಂದ್ಬಿಟ್ಟು. ಇದು ಏನಾಗುತ್ತಂದರೆ, ಶಾಸ್ತ್ರದಲ್ಲಿ ಡಿಮೋಟಿವೇಟ್ ಆಗಿರೋವಂಥ ವ್ಯಕ್ತಿನ ಎಲಿವೇಟ್ ಮಾಡೋದಕ್ಕೆ ಕೆಲವು ಜ್ಯೋತಿಷ್ಶಾಸ್ತ್ರದಲ್ಲಿ, ವಾಸ್ತುಶಾಸ್ತ್ರದಲ್ಲಿ ಎಲಿವೇಟ್ ಮಾಡೋದಕ್ಕೆ ಅದಿದೆ. ಅದು ಉಲ್ಟಾ ಆಗಿಬಿಟ್ಟಿದೆ. ಇನ್ನು ಹೆದರಿಸ್ತಾರೀಗ ಎಲ್ಲ. ಅದು ಇದು ನಿನ್ನ ವೀಕ್ನೆಸ್ಸು, ಡಾಕ್ಟರ್ಗಳು ಇಲ್ಲದೇ ಇರೋ ರೋಗನಲ್ಲಿ ಇದೆ ಎಲ್ಲ ಭೂತದಲ್ಲಿ ಎತ್ತಿ ತೋರಿಸಿ ಹೆದರಿಸ್ಬಿಟ್ಟು ನಿನ್ನ ಟ್ರೀಟ್ಮೆಂಟ್ ತಗೋತಾರೆ. ಹೆಂಗೆ ಮಾಡಿಸ್ತಾರೆ ಈ ಜ್ಯೋತಿಷಿಗಳು, ಇವರೆಲ್ಲ ಗ್ರಹ ಪರಿಸ್ಥಿತಿಗಳು ಅವನ್ನ ಹೆದರಿಸ್ಬಿಟ್ಟಿದ್ದನ್ನು ನಿನ್ನ ಕೈಯಲ್ಲಿ ಯಾವುದೋ ಒಂದು ಕರ್ಮ ಮಾಡಿಸೋದಕ್ಕೆ ಅವ್ರು ಪ್ರೇರಣೆ ಕೊಟ್ಟುಬಿಡ್ತಾರೆ. ಅವೆಲ್ಲ ಅವಶ್ಯಕತೆ ಇಲ್ಲ. ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನ ಅವರೆಲ್ಲ ಯುದ್ಧ ರೆಡಿ ಆದಾಗ ಧೃತರಾಷ್ಟ್ರ ತುಂಬ ಈ ಕುರುಡ್ರು ಅಂತಾರಲ್ಲ, ಅವರು ಒಂದು ಅಂಗ ವೀಕ್ ಇದ್ದರೆ ಮಿಕ್ಕಿದ ಅಂಗಗಳೆಲ್ಲ ಸಿಕ್ಕಾಪಟ್ಟೆ ಶಾರ್ಪ್ ಆಗಿಬಿಟ್ಟಿರ್ತವೆ. ಜ್ಯೋತಿಷ್ಯರನ್ನೆಲ್ಲ ಸ್ಟ್ಯಾಂಡರ್ಡ್ ಜ್ಯೋತಿಷಿಗಳನ್ನ ತರಿಸಿರ್ತಾನೆ. ಯುದ್ಧ ಆದರೆ ಯಾರು ಗೆಲ್ತಾರೆ ನೋಡಿ, ನಮ್ಮ ಮಗನ ಜಾತಕ ಹೆಂಗಿದೆ ಅಂತ.
ದುರ್ಯೋಧನ ಜಾತಕ ಹೆಂಗಿರುತ್ತಂದ್ರೆ ಸಾಯೋ ತನಕ ಎಲ್ಲ ಗ್ರಹಗಳು ಅನುಕೂಲವಾಗೇ ಇರ್ತವೆ. ಸಾಯೋ ತನಕ ಅಂಥ ಒಳ್ಳೆ ಗ್ರಹಗಳ ಅನುಕೂಲ ಪರಿಸ್ಥಿತಿಯಲ್ಲಿ ಹುಟ್ಟಿರ್ತಾನೆ. ಅದಕ್ಕೆ ಇವನಿಗಂತೂ ಸೋಲು ಬರೋದಕ್ಕೆ ಚಾನ್ಸೇ ಇಲ್ಲ ಅಂತಾರೆ ಅವರು. ಎಲ್ಲ ಪಂಡಿತರನ್ನು ಕರೆಸಿರ್ತಾನೆ. ಅವೆಲ್ಲ ಕಾನ್ಫಿಡೆಂಟಿಂದ ಓಕೆ ಅಂದ್ಬಿಟ್ಟು ಯುದ್ಧಕ್ಕೆ ಸೈ ಅಂದ್ಬಿಟ್ಟಿರ್ತಾನೆ. ಮತ್ತು 10ನೇ ದಿವಸ ಭೀಷ್ಮ ಪಿತಾಮಹ ಯಾವಾಗ ಶಿರಸ್ಸೆಯ ಮೇಲೆ ಬಿದ್ದೋದಂತ ಗೊತ್ತಾಗುತ್ತೋ ಎಲ್ಲ ಸ್ವಲ್ಪ ಡೌಟು, ಇನ್ಸೆಕ್ಯೂರ್ ಫೀಲಿಂಗ್ ಬರುತ್ತೆ. ಏನು ಸ್ಟೋರಿ, ನಮ್ಮ ಕಡೆಯವರು ಹೆಚ್ಚು ಸಾಯ್ತಾ ಇದ್ದಾರಲ್ಲ, ಆ ಮೇಯ್ನು ಭೀಷ್ಮನ್ನು ಯಾರು ಬೀಳ್ಸೋದಕ್ಕೆ ಆಗೋದಿಲ್ಲ ಅಂತ ಭೀಷ್ಮ ಬಿದ್ದೋದ್ನಲ್ಲ, ಈಗ ಏನು ಮಾಡೋಕ್ಕಾಗಲ್ಲಲ್ವ ಅಂದ್ಬಿಟ್ಟಿದ್ದು ಮತ್ತೆ ಕರೆಸ್ತಾರೆ ಜ್ಯೋತಿಷನ್ನ. ಏನಪ್ಪ ನೀವು ಎಲ್ಲ ನಮ್ಮ ಮಗನಿಗೆ ಅನುಕೂಲವಾಗಿದೆ ಅಂದರೆ ಅದೆಲ್ಲ ಅಂದ್ಬಿಟ್ಟೆ ಮತ್ತೆ ನೋಡ್ತಾರೆ. ಇಲ್ಲಪ್ಪ 100% ಈಗಲೂ ಹೇಳ್ತೀವಿ, ಗ್ರಹಗಳೆಲ್ಲವೂ ನಿಮ್ಮ ಮಗನಿಗೆ ಅನುಕೂಲವಾಗಿದೆ ಅಂತ. ಇನ್ನೊಬ್ಬ ಮೇಯ್ನ್ ಜ್ಯೋತಿಷ ಬಂದುಬಿಟ್ಟಿದ್ದು, ಯಾರೋ ಈ ಗ್ರಹಗಳನ್ನು ಕೂಡ ಕಂಟ್ರೋಲ್ ಮಾಡೋನು ಆ ಕಡೆ ಯಾರೋ ಒಬ್ಬ ಇದ್ದಾನೆ ಅಂತ. ಪಕ್ಕದಲ್ಲಿ ವಿದುರು ಕೂತ್ಕೊಂಡಿರ್ತಾನೆ, ಅವನು ಯಾರೂ ಅಲ್ಲ, ಕೃಷ್ಣ ಪರಮಾತ್ಮ ಅಂತ. ಮತ್ತು ಅಂಥ ಕೃಷ್ಣ ಪರಮಾತ್ಮನ ಪಾಂಡವರವರು ನಂಬಿಕೊಂಡಿದ್ದಾಗ ಯಾವ ಗ್ರಹಗಳ ಅಪ್ಪಗೂ ಏನು ಕೆಪಾಸಿಟಿ ಇರೋದಿಲ್ಲ. ಅದಕ್ಕೆ ಹೆದರಬೇಕಾಗಿಲ್ಲ. ಸುಮ್ಮನೆ ಆ ಫಿಯರ್ ಫ್ಯಾಕ್ಟರಿಂದ ಏನೆಲ್ಲ ಅನ್ನೆಸೆಸರಿ ಇನ್ನು ಮೈಂಡು ನೆಗೆಟಿವಿಟಿಗೆ ಹೋಗ್ಬಿಡುತ್ತೆ. ಆ ಕಡೆ ಹೋಗಲೇಬಾರ್ದು ಗಮನಕ್ಕೆ. ಸಾಧಕರು ಪ್ರಾರಬ್ಧ ಟಗರು ಒಂದು ಪುರುಷಾರ್ಥ ಟಗರು ಥರ ಮೈಂಡ್ ಹಂಗಿರುತ್ತೆ. ನಾವು ಪ್ರಾರಬ್ಧ ಟಗರ ಮೇಲೆ ಕೂತ್ಕೊಂಡ್ಬಿಟ್ರೆ ಗಾಳಿಗೆ ಹೊಡ್ಕೊಂಡು ಹೋದಂಗೆ, ಇಲ್ಲ ನೀರಲ್ಲಿ ಕಟ್ಟಿಗೆ ಹೊಡ್ಕೊಂಡು ಹೋದಂಗೆ ಹಂಗೇ ಹೊಡ್ಕೊಂಡು ಹೊಟ್ಟೋಗ್ತಾ ಇರ್ತೀವಿ. ನಾವು ಪುರುಷಾರ್ಥ ಟಗರಾಗಬೇಕು. ಮಾರ್ಕಂಡೇಯ ಋಷಿಗೆ ಜಾತಕದಲ್ಲಿ ಜ್ಯೋತಿಷದಲ್ಲಿ ಅಲ್ಪಾಯುಷಿತ್ತು, ಪ್ರಾರಬ್ಧದಿಂದ ಚಿರಂಜೀವಿ ಆಗಿಬಿಟ್ಟ. ಅದಕ್ಕೆ ನಾವು ಯಾವತ್ತೇ ಆಗಲಿ ಪ್ರಾರಬ್ಧ ಟಗರನ್ನು ಇಟ್ಕೋಬೇಕು, ಪುರುಷಾರ್ಥ ಟಗರನ್ನು ಇಟ್ಕೋಬೇಕು. ಬನ್ನಿ ಕುದು ಈ ಕಡೆ ಪರವಾಗಿಲ್ಲ ಪುರುಷಾರ್ಥ ಟಗರನ್ನು ನಾವು ಇಟ್ಕೋಬೇಕು. ಆವಾಗ ನಾವು ಇವುಗಳ ಬಗ್ಗೆ ಎಲ್ಲ ಹೆಚ್ಚು ಚಿಂತನೆ ಮಾಡೋಕ್ಕಾಗಿಲ್ಲ. ನಾವು ಸದಾ ಪರಮಾತ್ಮ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವನ ಸ್ಮರಣೆಯಲ್ಲಿದ್ದಾಗ ಯಾವ ಗ್ರಹಗಳಿಗೂ ಏನೂ ನಮ್ಮನ್ನು ಟಚ್ ಮಾಡೋದಕ್ಕಾಗೋದಿಲ್ಲ. ಇನ್ನು ನಮ್ಮಂಥವ್ರು ಅಂತಾರ, ಕಷ್ಟಗಳು ಬರಬೇಕಪ್ಪ ಅಂತ ಕೋರ್ಕೊತೀವಿ. ಸಾಧಕರು ಕುಂತಿ ಕೇಳ್ಕೊತಾಳೆ, ಕಷ್ಟಗಳು ಬರಬೇಕಪ್ಪ ಅಂತ. ಯಾಕಂದರೆ ಈ ಪ್ರಪಂಚದಿಂದ ನಮಗೆ ಕಡಿಮೆ ಯಾಕೆ ಇವತ್ತು ನಾವು ಕೇಳ್ತಾ ಇರೋ ವೇದಾಂತ ಜ್ಞಾನ ಫಲೀಭೂತವಾಗಿ ಜೀವನ್ಮುಕ್ತಿ ಆನಂದನ ಯಾಕೆ ಹೊಂದೋದಕ್ಕಾಗ್ತಾ ಇಲ್ಲ ಅಂದರೆ ವೈರಾಗ್ಯದ ಕಡಿಮೆ, ಅತ್ಯಂತ ವೈರಾಗ್ಯ ಬರ್ತಾ ಇಲ್ಲ. ವಿವೇಕ ಚೂಡಾಮಣಿಲಿ ಅಂತಾರೆ, ಅತ್ಯಂತ ವೈರಾಗ್ಯವತಃ ಸಮಾಧಿ ಸಮಾಹಿತಸ್ಯೈವ ದೃಢ ಪ್ರಬೋಧ ಪ್ರಬುದ್ಧ ತತ್ವಸ್ಯ ಈ ಬಂಧ ಮುಕ್ತಿ ಮುಕ್ತಾತ್ಮನೋ ನಿತ್ಯ ಸುಖಾನುಭೂತಿ ಅಂತ. ಅತ್ಯಂತ ವೈರಾಗ್ಯವತ ಸಮಾಧಿ, ಅತ್ಯಂತ ವೈರಾಗ್ಯ ಬರಬೇಕು. ಈ ಪ್ರಪಂಚ ಹೆಂಗೆ ಆಗಬೇಕಂದ್ರೆ ಹಾಟ್ ಪ್ಯಾನ್, ಬಿಸಿ ಬಿಸಿ ಹೆಂಚಿದ್ದಂಗೆ ಇರಬೇಕು. ಎಲ್ಲಿ ಕಾಲು ಹಾಕಿದ್ರೂ ಅಲ್ಲಿ ಸುಡ್ತಾ ಇದೆ ಅನಿಸ್ಬೇಕು. ಅಷ್ಟು ದುಃಖಾಲಯ, ಅಷ್ಟು ದುಃಖ ಸ್ವರೂಪ ಇದ್ರದ್ದು ನಮಗೆ ಅರ್ಥ ಆಗಬೇಕು. ವಿವೇಕಿನಃ ಸರ್ವಂ ದುಃಖಂ ಅಂತ ಯೋಗ ಸೂತ್ರಗಳು ಹೇಳ್ತಾರೆ. ವಿವೇಕ ಇರೋರಿಗೆ ಪ್ರತಿ ಕ್ಷಣವೂ ದುಃಖನೇ ಕಾಣಿಸ್ತಿದೆ ಪ್ರಪಂಚದಲ್ಲಿ. ಎಷ್ಟು ಬೇಗ ಇದರಿಂದ ಚುಟ್ಟಿ ತಗೋಬೇಕೋ ಅಷ್ಟು ಬೇಗ ತಗೋಬೇಕಂತಿರುತ್ತೆ. ಅದಕ್ಕೆ ನಮಗೆ ಅಂಥ ವೈರಾಗ್ಯ ಬರಬೇಕಂದ್ರೆ ಕಷ್ಟಗಳೇ ನಮಗೆ ಸಹಕಾರಿ ಕಾರಣಗಳು. ಏನು ಕಷ್ಟಗಳು ಬಂದಿಲ್ಲ, ಅನುಕೂಲವಾದ ಗಂಡ, ಅನುಕೂಲವಾದ ಮಕ್ಕಳು, ಪಿತ್ರಾರ್ಜಿತ ಆಸ್ತಿ, ಏನು ರೋಗಗಳೇ ಬಂದಿಲ್ಲ ಅಂದರೆ ವೈರಾಗ್ಯನೇ ಬರೋದಕ್ಕೆ ಚಾನ್ಸ್ ಇಲ್ಲ. ಹೇಳ್ತಾ ಇರ್ತೀನಿ ಯಾವಾಗಲೂ, ಸಮ್ಮರ್ ಸೀಸನ್ನಲ್ಲಿ ಟಿನ್ ಶೆಡ್ ಹಾಕ್ಕೊಂಡಿದ್ದೀರಾ, 50 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಅಂಥ ಸಮಯದಲ್ಲಿ ಆ ಸೆಕೆಗೆ ಅಂಥ ರೂಮ್ ಒಳಗಡೆ ಇರೋದಕ್ಕೆ ಮನಸ್ಸಾಗುತ್ತಾ? ಬೇಡಪ್ಪ ಅಂದ್ಬಿಟ್ಟು ಹೊರಗಡೆ ಬಂದು ಯಾವುದಾದ್ರೂ ಮರದ ಕೆಳಗೆ ಹೋಗೋಣ ಅನಿಸ್ತಾ ಇರುತ್ತೆ. ಅದೇ ಚೆನ್ನಾಗಿ AC ಎಲ್ಲ ಕಂಫರ್ಟ್ಸು ರೆಡಿಯಾಗಿ ಇಟ್ಕೊಂಡಿದ್ರೆ ರೂಮಿಂದ ಹೊರಗಡೆ ಹೆಜ್ಜೆ ಇಡವಲ್ಲ ಅನಿಸೋದಿಲ್ಲ. ಈ ಶರೀರನ ನಾವು ಅಂಥ ಕಂಫರ್ಟ್ ಝೋನ್ ಮಾಡಿಕೊಂಡ್ರೆ ಈ ಶರೀರ ತಾದಾದ್ಮೇಲೆ ತೆಕ್ಕೊಳ್ಳೋದಕ್ಕೆ ಹೆಂಗಾಗುತ್ತೆ? ಕ್ವೈಟ್ ಆಪೋಸಿಟ್ ಮಾರ್ಗ ಆಗಿಬಿಡುತ್ತೆ. ವೈರಾಗ್ಯ ಬರಬೇಕು, ಬೇಡಪ್ಪ ಅನಿಸ್ಬೇಕು. ಮತ್ತು ಈ ಶರೀರಗಳ ಸಹವಾಸ ಬೇಡ. ಸುಷುಪ್ತಿ ಅವಸ್ಥೆಯಲ್ಲಿ ನೋಡಿ, ಶರೀರಗಳ ಜೊತೆ ಸಂಬಂಧ ಇಲ್ಲ ಅಂದ್ರೆ ಎಷ್ಟು ಶಾಂತಿ ಇದೆ. ಹೊರಗಡೆಯಿಂದ ಏನು ದುಃಖ, ಯಾವುದೇ ದುಃಖ ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಈ ಶರೀರಗಳ ಸಂಬಂಧ ಬಂದ ತಕ್ಷಣ ಎಲ್ಲರ ಕೈಯಲ್ಲೂ ನಮ್ಮ ಜುಟ್ಟಿದ್ದು ಬಿಡುತ್ತೇವೆ. ಎಂಥ ಅಪರಾಧ ಅವಸ್ಥೆ, ಇನ್ನೆಲ್ಲ ಅಟ್ಯಾಕ್ ಮಾಡ್ತಾನೆ ಇರ್ತವೆ. ಆದ್ದರಿಂದ ಈ ಶರೀರಗಳ ಸಹವಾಸನೇ ಬೇಡ. ಅದಕ್ಕೆ ಇಂಥ ಶರೀರಗಳ ಮೇಲೆ ವೈರಾಗ್ಯ ಬರಬೇಕಂದ್ರೆ ಕಷ್ಟಗಳೇ ಬರಬೇಕು.
ನಾವು ಸ್ವಯಂವಾಗಿ ದೋಷ ದರ್ಶನ ಮಾಡ್ಕೊಂಡು ವೈರಾಗ್ಯ ತರಿಸ್ಕೊಳ್ಳೋದಕ್ಕಿಂತ ವಧೆಗಳ ಮೇಲೆ ವಧೆಗಳು ಬೀಳ್ತಾ ಇತ್ತಂದರೆ ಎಷ್ಟು ಅನುಕೂಲ ಇರುತ್ತೆ. ಕಷ್ಟ ಸಾಧ್ಯವಾದಂಥ ವೈರಾಗ್ಯನ ನಾವು ಈಸಿಯಾಗಿ ಹೊಂದಬಹುದು. ಅದಕ್ಕೆ ಸಾಧಕರು ಆ ಗ್ರಹಗಳ ಕಂಡೀಷನ್ಸ್ ಅದು ಇದು ಹೋಗಲೇಬಾರ್ದು. ಪರಮಾತ್ಮನಿಗೆ ಮಿಂಚಿದ್ದು ಏನೂ ಇಲ್ಲ. ಪರಮಾತ್ಮನ ನೆನೆಸ್ಕೊಂಡ್ಬಿಟ್ರೆ ಎಲ್ಲವೂ ಯಾವ ಗ್ರಹಗಳು ಏನು ಮಾಡೋದಕ್ಕಾಗೋದಿಲ್ಲ. ಒಂದು ಸತಿ ಮಾತಾ ಮಾಣಿಕೇಶ್ವರಮ್ಮ ಹತ್ರ ಒಬ್ಬ ವಿಠಲಪ್ಪ ಅಂತ ಅಲ್ಲಿ ಸೇವೆ ಮಾಡ್ತಾಯಿರ್ತಾನೆ. ಸಂಪೂರ್ಣ ಆಶ್ರಮಕ್ಕೆ ಸಮರ್ಪಣೆ ಆಗಿಬಿಟ್ಟಿದ್ದಾನೆ. ಆಗಿಬಿಟ್ಟಿದ್ರೆ ಏನೋ ಗೇಹುನೋ ರಾಗಿನೋ ಮಿಷಿನಲ್ಲಿ ಆಡಿಸ್ಕೊಂಬರೋದಕ್ಕೆ ತಗೊಂಡೋಗಿದ್ರೆ ಬೈ ಮಿಸ್ಟೇಕು ಬೆರಳು ಕಟ್ಟಾಗೋಗ್ಬಿಟ್ಟಿದೆ. ಬೆರಳು ಕಟ್ಟಾಗೋಗ್ಬಿಟ್ಟಿದ್ರೆ ಸ್ವಲ್ಪ ಮನಸ್ಸಲ್ಲಿ ನೋವಿದೆ ಆತನಿಗೆ. ನಾನು ಸಂಪೂರ್ಣ ಗುರುಗೆ ಸಮರ್ಪಣೆ ಆಗಿಬಿಟ್ಟಿದ್ದೀನಲ್ಲ, ನಮ್ಮ ಗುರುಗಳು ಅಂಥ ಇಂಥ ಗುರುಗಳಲ್ವಲ್ಲ, ಅನಿಮ ಗರಿಮಾದ ಸಿದ್ಧಿಗಳಿರೋಂಥ ಗುರುಗಳು, ನನಗಿಂಥ ದುಸ್ಥಿತಿ ಏನು ಬಂತು ಅಂತ ಸ್ವಲ್ಪ ಮೈಂಡಲ್ಲಿ ಆ ಥರ ಯೋಚನೆ ಬರ್ತಾಯಿತ್ತಂತೆ. ಕರೆಸ್ಬಿಟ್ಟಿದ್ದನು, ನೋಡಪ್ಪ ನೀನು ಗುರುಗೆ ಸಮರ್ಪಣೆ ಆಗಿದೆಯಾ, ಗುರು ಆಜ್ಞೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ನಿನ್ನ ಪ್ರಾಣಗಂಡನೇ ಇತ್ತು. ಪ್ರಾಣ ಹೋಗೋ ಜಾಗದಲ್ಲಿ ಒಂದು ಬೆರಳು ಮಾತ್ರ ಹೋಗಿದೆ, ಸಂತುಷ್ಟಿ ಪಟ್ಟಿದ್ರಲ್ಲಂದ್ರಂತೆ. ಆ ಥರ ಗುರು ಆಜ್ಞೆಯಲ್ಲಿದ್ದಾಗ, ಪರಮಾತ್ಮನ ಚಿಂತನೆಯಲ್ಲಿದ್ದಾಗ ಆ ಥರ ಪ್ಲ್ಯಾನಿಟರಿ ಇನ್ಫ್ಲೂಯೆನ್ಸಸ್ಸು ತಾನಾಗಿ ತಾನು ಸ್ವಲ್ಪ ಅದು ಸ್ಟ್ರೆಸಸ್ ಏನೋ ಒಂದು ಸ್ವಲ್ಪ ಕೊಟ್ಟೋಗಬೇಕು. ಇಲ್ಲಾಂದರೆ ಅವುಗಳ ಜಾಬ್ ಹೋಗ್ಬಿಡುತ್ತೆ. ನಾವು ಮಾಡಿರೋಂಥ ಪಾಪ ಕರ್ಮಕ್ಕೆ ಅವರ ಆ ಸಮಯದಲ್ಲಿ ಅಂಥ ಪನಿಷ್ಮೆಂಟ್ ಕೊಡಲೇಬೇಕಾಗುತ್ತೆ. ಅಷ್ಟೇ ಹೊರತು ಅವ್ರಿಗೆ ಆ ಗ್ರಹಗಳಿಗೆ ನಮ್ಮ ಮೇಲೇನು ದ್ವೇಷ ಇರೋದಿಲ್ಲ. ಮತ್ತು ಪರಿಚಿನ್ನ ಬುದ್ಧಿಯಲ್ಲಿ ಅವ್ರಿಗೆ ಇವ್ರಿಗೆ ಆಗಿ ಎಷ್ಟು ಜನಕ್ಕಂತ ಕಾಲು ಮುಗಿತಾ ಇರ್ತೀರ. ಪರಮಾತ್ಮನೇ ಹೇಳಿದಾನೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಬಿದ್ದಿರೋ ಪ್ರತಿ ಹನಿ ಕೂಡ ಸಮುದ್ರನೇ ಹೆಂಗೆ ಸೇರಿಕೊಡುತ್ತೋ, ನಾವು ಯಾವ ದೇವರನ್ನ ನಮಸ್ಕಾರ ಮಾಡಿಕೊಂಡ್ರೂ ಅದು ರಿಸೀವ್ ಆಗೋದು ಕೇಶವನಿಗೆ ಹೋಗಬೇಕು. ಡೈರೆಕ್ಟಾಗಿ ಆ ಕೇಶವನ್ನೇ ಇಟ್ಕೊಂಬಿಡಿ. ಮಧ್ಯದಲ್ಲಿ ಅವ್ರು ಇವ್ರನ್ನ ಯಾಕೆ ಸಣ್ಣ ಪುಟ್ಟ ಪರಿಚಯನ ಡೈರೆಕ್ಟಾಗಿ ಆತನ್ನೇ ಸ್ಮರಣೆ ಮಾಡ್ಕೊತಾ ಇರಿ. ಆತನ್ನೇ ಇಟ್ಕೊಂಡಾಗ ಏನು ಯಮಧರ್ಮರಾಜ ಕೂಡ ಏನು ಮಾಡೋಕ್ಕಾಗಲಿಲ್ಲ ಮಾರ್ಕಂಡೆ ವಿಷಯದಲ್ಲಿ, ಪರಮಶಿವನನ್ನು ಗಟ್ಟಿಗೆ ಇಟ್ಕೊಂಡಿದ್ರೆ. ಆದ್ದರಿಂದ ಧೈರ್ಯದಿಂದ ಇರಬೇಕು. ಸಾಧಕರು ಅವೆಲ್ಲ ಹೆಚ್ಚು ನೋಡೋಕ್ಕೆ ಹೋಗಬಾರ್ದು. ನಮಗೆ ನಿಜವಾಗ್ಲೂ ಯಾರೋ ಬೇರೆಯೊಬ್ಬರು ಯಾವುದೋ ನಿಮಿತ್ತದಿಂದ ಕೇಳಿದ್ರೆ ಆವತ್ತಿನ ವಾರ ಏನು ಡೇಟಿನಂತ ಗೊತ್ತಾಗ್ಬಿಡುತ್ತೆ. ಏನು ಸಿಚುವೇಶನ್ ಇಲ್ಲಾಂದರೆ ಆವತ್ತಿನ ಇವತ್ತು ಏನು ವಾರ, ಇವತ್ತು ಏನು ತಿಥಿ, ಇವತ್ತು ಏನು ಡೇಟ್ ಅನ್ನೋದು ಕೂಡ ನಮ್ಗೆ ಹೆಸರು ಬೇಕೇ ಆಗಿಲ್ಲ. ಆ ಇಂಟ್ರೆಸ್ಟೇ ಇಲ್ಲ. ನಾವು ಆ ಆ ಪ್ರಯಾಸನೇ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಧೈರ್ಯ ಇಟ್ಕೋಬೇಕು. ಮನಸ್ಸು ತುಂಬ ಸ್ಟ್ರಾಂಗ್ ಇಟ್ಕೊಬಿಡ್ಬೇಕು. ಮನಸ್ಸಿನಲ್ಲಿ ಆ ಗ್ರಹಗಳ ಪೊಸಿಷನ್ಗೆ ಹೆದರ್ಕೊಂಡ್ಬಿಟ್ರೆ ಹಂಗೆ ಅಟ್ಯಾಕ್ ಮಾಡಿಬಿಡ್ತಾರೆ. ಮನಸ್ಸಿನಲ್ಲಿ ಪಾಸಿಟಿವಲ್ಲಿ ಇತ್ತಂದ್ರೆಗ ಮತ್ತೆ ಯಾವುದು ಏನು ಟಚ್ ಮಾಡೋದಕ್ಕಾಗೋದಿಲ್ಲ. ಹೌದು, ಅದು ನಿಜಾನೇ. ಅದು ಸೈಂಟಿಫಿಕ್ ರೀಸನ್ಸ್. ಎಫೆಕ್ಟ್ ಆಗುತ್ತೆ ರೇಡಿಯೇಷನ್ಸು. ಆ ರೇಡಿಯೇಷನ್ಸು ಶಾಸ್ತ್ರದಲ್ಲೂ ಕೂಡ ದೇವತೆಗಳ ಆ ಸಮಯದಲ್ಲಿ ಹೋಗ್ಬಿಟ್ರೆ ಅಂಗವಿಕಲಾಂಗರು ಯಾಕೆ ಬಿಡ್ತಾರಂದರೆ, ಇಲ್ಲಿಡೋ ಕಣ್ಣು ಇಲ್ಲಿ ಇಟ್ಬಿಡ್ತಾರಂತೆ, ಇಲ್ಲಿಡೋ ಕೈ ಇಲ್ಲಿ ಇಟ್ಬಿಡ್ತಾರಂತೆ. ದೇವತೆಗಳಿಗೆ ಆ ಶಕ್ತಿಗಳಿಗೆ, ದೇವತೆ ಅಂದರೆ ಅದೊಂದು ಎನರ್ಜಿ ಅಂತ ಅಂದ್ಕೊಳ್ಳಿ ಮಾಡ್ರನ್ ಸೈನ್ಸಲ್ಲಿ. ಎಲ್ಲ ಸ್ವಲ್ಪ ಅದು ಹೋಗ್ಬಾರ್ದು ಅಂತ ಶಾಸ್ತ್ರ ಇರುತ್ತೆ. ಅಂಥವೆಲ್ಲ ಮುಹೂರ್ತಗಳು, ಮದುವೆ ಮುಹೂರ್ತಗಳು ಅವೆಲ್ಲ ಬೇಕಾದರೆ ನೋಡ್ಕೊಳ್ಳಿ. ಅವೆಲ್ಲ ಎಷ್ಟು ಒಳ್ಳೆ ಮುಹೂರ್ತ ನೋಡಿಕೊಂಡ್ರು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗೇ ಆಗುತ್ತೆ. ಅದು ಪ್ರಪಂಚದಲ್ಲಿರೋ ಮದುವೆಗಳೆಲ್ಲ ಬ್ರಾಹ್ಮಣರು ಮುಹೂರ್ತ ಇಟ್ಟು ಮಾಡಿದ್ದೆ ಮ್ಯಾಕ್ಸಿಮಮ್ಮು. ಅದು ಅನ್ಅವಾಯ್ಡಬಲ್ ಅಷ್ಟೇ. ಬ್ರಾಹ್ಮಣನ ಕೂಡ ಬೈಕೊಡ್ತಾ ಇರ್ತಾರೆ, ಯಾವ ಬ್ರಾಹ್ಮಣ ಸರಿಯಾಗಿ ಮುಹೂರ್ತ ಇಟ್ಟಿಲ್ಲ ಅನ್ನಿಸುತ್ತೆ ಅಂತ. ಅದು ಅನ್ಅವಾಯ್ಡಬಲ್ಲು. ಅದಕ್ಕೆ ಅವೆಲ್ಲ ನೋಡೋಕ್ಕೆ ಹೋಗಬಾರ್ದು. ಒಂದು ವೇಳೆ ಮೋಕ್ಷಾಭಿಲಾಷೆ ಆಗಿದ್ದರೆ ಅವುಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಡಿಮೋಟಿವೇಟ್ ಆಗಿಬಿಡ್ತಾರೆ. ಮತ್ತು ಸುಮ್ಮನೆ ಹೆದರ್ಕೊಂಡ್ಬಿಡ್ತಾರೆ. ಅದಕ್ಕೆಲ್ಲ ಏನಾಗಿದೆ ಮಾಡಿದ ತಪ್ಪಿಗೆ ಅದು ಯಾವುದೋ ಒಂದು ರೂಪದಲ್ಲಿ ದುಃಖ ಬಂದು ಕೊಟ್ಟೋಗುತ್ತೆ. ಸ್ವೀಕಾರ ಮಾಡಿಬಿಡಬೇಕು. ಪಾಪ ಭಗವಂತನ ಕೋರ್ಕೊಟ್ರೆಗೇನ ಭಗವಂತ ಏನು ಕರ್ಮ ಸಾಪೇಕ್ಷವಾಗಿ ಏನಾದರೂ ಫಲಗಳು ಕೊಡೋಕ್ಕಾಗುತ್ತೆ. ಕರ್ಮ ನಿರಪೇಕ್ಷವಾಗಿ ಕೂಡ ಅದಕ್ಕೆ ಸಾಮರ್ಥ್ಯ ಇರುತ್ತೆ. ಬಟ್ ಹಂಗೆ ಒಬ್ಬರು ಕೊಟ್ಟುಬಿಟ್ರೆಗೇನ ಮತ್ತು ಆತನು ಮಾಡಿದ ಸಿಸ್ಟಮ್ಮೇ ಮತ್ತು ಅದು ಉಲ್ಟಾ ಪುಲ್ಟಾ ಆಗೋಗ್ಬಿಡುತ್ತಲ್ಲ. ನಾವು ಮಾಡಿರೋಂಥ ಪುಣ್ಯ ಪಾಪ ಕರ್ಮಗಳಿಗೆ ಅನುಕೂಲವಾಗಿ ಆತ ಏನಾದರೂ ಜಡ್ಜ್ಮೆಂಟ್ ಆಗಲಿ ಏನಾದರೂ ಮಾಡ್ತಾ ಇರ್ತಾನೆ. ಆದ್ದರಿಂದ ಬೇಕೇ ಆಗಿಲ್ಲ. ಪ್ರಾರಬ್ಧನ ಪ್ರೀತಿಯಿಂದ ಸ್ವೀಕಾರ ಮಾಡಿಬಿಡಬೇಕು ಅಷ್ಟೇ.
ಇನ್ನೇನಾದರೂ ಡೌಟ್ಸು ಗುರುರಾಜ್? ನೀನು ಹಾಂ 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 ಜನರಲ್ ಆಗಿರೋದಿದ್ರೆ ಕೇಳಿ ಇಲ್ಲ ಆಮೇಲೆ ಹೌದಾ, ಸರಿ ಬಿಡಿ. ಹಾಗಾದರೆ ನಾವಿನ್ನು ಬ್ರಹ್ಮಜ್ಞಾನವಲ್ಲಿಗೆ ಹೋಗೋಣ. ಇನ್ಯಾರಿಗಾದ್ರೂ ಡೌಟ್ಸು ಕೇಳಿ. ನಿಮಗೆ ಕನ್ನಡ ಅರ್ಥ ಆಗುತ್ತೆ ತಾನೇ? ಕನ್ನಡ ನಿಮ್ಗಮ್ಮ? ಹಾಂ, ಮನು ಏನಾದ್ರು ಬೇಕಂತ ಹೇಳಿ ಕೇಳು, ಏನೋ ವಿಚಾರ ಅಲ್ಲ ಕನ್ನಡ ಇಲ್ಲ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಇರ್ತಾರೆ ಬಿಡು. ರಾಜೀವ್ ಗಾಂಧಿ ಬಂದಾಗಲೇ ಅಂದಂತೆ, ಓಹೋ ಎಲ್ಲ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಗಳೇ ಇದ್ದಾರಲ್ಲ ಅಂತ. ಇಂಡಿಯನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಮಿನಿಮಮ್ 5 ಲ್ಯಾಂಗ್ವೇಜಸ್ ಬರಬೇಕು ಮಿನಿಮಮ್ಮು. ಇಲ್ಲಿ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಆಟೋಮೆಟಿಕ್ಕಾಗಿ ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು 5 ಲ್ಯಾಂಗ್ವೇಜಸ್ ಆಟೋಮೆಟಿಕ್ಕಾಗಿ ಬಂದುಬಿಡ್ತಾ ಇರ್ತವೆ ಆ ಥರ. ಸರಿ. ಬ್ರಹ್ಮಜ್ಞಾನಾವಲಿ ಇದು ಸಪ್ರೇಟ್ ಮಾಡಿ ಸ್ವಾಮಿ. ಹಾಂ, ಇವಾಗ ಸ್ಪೀಚ್ ಜೊತೆಗೆ ಬೇಡ, ಇದನ್ನೇ ಸಪ್ರೇಟ್. ಹೌದಾ? ಇನ್ನೇನಾರು ಡೌಟ್ ಇದೆ?